ಸೊ ನಿಮ್ಮ ಹತ್ರ ಫ್ಲೋ ಆನ್ ಫಿಶ್ ಇದ್ದರೆ ಅದನ್ನು ಹೆಡ್ ಯಾವ ಥರ ಗ್ರೋ ಮಾಡಬೇಕು, ಯಾವ ಥರ ಗ್ರೂಮಿಂಗ್ ಮಾಡಬೇಕು, ಕಲರ್ ಕೂಡ ಚೆನ್ನಾಗಿ ಬರಬೇಕು, ಫಿಶಸ್ ಹೆಡ್ಡು ಗ್ರೋ ಆಗಬೇಕು, ಹೆಲ್ತಿ ಆಗಬೇಕು. ಯಾವಾಗಲೂ ಫಿಶಸ್ ನೋಡಿ ನಮ್ಮ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ, ಹಂಗೂ ಫಿಶಸ್ ಬಂದು ಮುಂದೆ ಯಾವ ಥರ ಗ್ರೀಡ್ ಮಾಡ್ತಾ ಇದೆ, ಹೆದರ್ಕೊಂಡು ಅಲ್ಲೆಲ್ಲೂ ಕೂತ್ಕೊಳ್ತಾ ಇಲ್ಲ. ನಿಮ್ಮ ಫಿಶಸ್ಸು ಕೂಡ ಈ ಥರ ಫಾಸ್ಟ್ ಆಗಿರಬೇಕು, ಹೆಲ್ತಿ ಆಗಿರಬೇಕು. ಯಾವ ಥರ ಮೇಂಟೈನ್ ಮಾಡಬೇಕಂದ್ರೆ ಇವತ್ತು ಈ ವಿಡಿಯೋಲಿ ನಾನು ಡೀಟೇಲ್ಸ್ ಆಗಿ ಮಾತಾಡ್ತೀನಿ. ಸೊ ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೇಸ್ ಅಕ್ವೇರಿಯಮ್ಸ್. ಇವತ್ತು ನಾವು ಕಂಪ್ಲೀಟಾಗಿ ಮಾತಾಡೋಣ ಫ್ಲೋ ಆನ್ ಗ್ರೂಮಿಂಗ್ ಬಗ್ಗೆ. ಫ್ಲೋ ಆನ್ನ ಈ ಗ್ರೂಮ್ ಮಾಡೋಕ್ಕೆ ಏನೇನು ವಸ್ತುಗಳು ಬೇಕು, ಯಾವ ಥರ ಟಿಪ್ಸ್ ಮಾಡ್ಕೊಬೇಕು. ಫಸ್ಟ್ ಬರಬೇಕಂದ್ರೆ ಟ್ಯಾಂಕ್ ಸೈಜ್ ಎಷ್ಟು ಚೆನ್ನಾಗಿ ಕೊಡ್ತೀರೋ ಅಷ್ಟೇ ಫಿಶಸ್ ಚೆನ್ನಾಗಿ ಬಿಡಿಯುತ್ತೆ. ಮಿನಿಮಮ್ ಟ್ಯಾಂಕ್ ಸೈಜ್ ನಿಮ್ಮ ಫ್ಲೋ ಆನ್ಗೆ 2 ಫೀಟ್ ಅಥವಾ 2.5 ಫೀಟ್ ಕೊಡಲೇಬೇಕು. ಅದಕ್ಕಿಂತ ಚಿಕ್ಕ ಸೈಜ್ ಇದ್ದರೆ ಅದು ಫಿಶಸ್ ಲಾಂಗ್ ಟೈಮಲ್ಲಿ ನಿಮಗೆ ಎಫೆಕ್ಟ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಐಡಿಯಲ್ ಟ್ಯಾಂಕ್ ಸೈಜ್ 2.5 ಫೀಟ್ ಅಥವಾ 2 ಫೀಟ್ ಕೊಡ್ಬೋದು. ಮತ್ತು ನೆಕ್ಸ್ಟು 50% ನಿಮ್ಮ ಫಿಶಸ್ ಗ್ರೂಮ್ ಮಾಡೋಕ್ಕೋಸ್ಕರ ನೀರು ಕ್ವಾಲಿಟಿ ಮತ್ತು ಹೀಟರ್ ಅದನ್ನು ಮೇಂಟೈನ್ ಮಾಡಲೇಬೇಕು. ಯಾವಾಗಲೂ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಬೇಕು. ಹೀಟರ್ ಆನ್ ಮಾಡಿರಿ, 26 ಅಥವಾ 28 ಟೆಂಪ್ರೇಚರ್ ಇಟ್ಟು ಯಾವಾಗಲೂ ಹೀಟರ್ ಆನ್ ಇಡಲೇಬೇಕು, ಆಫ್ ಮಾಡಬಾರ್ದು. ಮತ್ತು ವಾಟ್ರಲ್ಲಿ ನೀವು 50% ಟ್ಯಾಪ್ ವಾಟರ್, ಮುನ್ಸಿಪಾಲ್ಟಿ ವಾಟರ್, 50% ಆರ್ ವಾಟರ್ ಮಿಕ್ಸ್ ಮಾಡ್ಬೋದು. ಯಾಕಂದರೆ TDS ಲೆವೆಲ್ ಜಾಸ್ತಿ ಆಗಿಬಿಟ್ರೆ ನಿಮ್ಮ ಫಿಶಸ್ ಕಪ್ಪಾಗಿಬಿಡುತ್ತೆ. ಅಕ್ವೇರಿಯಂ ಶಾಪಲ್ಲಿ ಎಷ್ಟು ಚೆನ್ನಾಗಿತ್ತು ಮೀನು ತೊಗೊಂಬಂದಿದ್ರಿ, ರೆಡ್ ಕಲರ್ ಇತ್ತು, ಆ್ಯಕ್ಟಿವ್ ಆಗಿತ್ತು, ಬ್ಯೂಟಿಫುಲ್ ಆಗಿತ್ತು. ನಿಮ್ಮ ಅಕ್ವೇರಿಯಂ ತೊಗೊಂಡು ಬಂದಮೇಲೆ 1 ವಾರ 2 ವಾರ ಆದಮೇಲೆ ಕಪ್ಪಾಗಿಬಿಡುತ್ತೆ. ಏನಕ್ಕೋಸ್ಕರ ಅಂದರೆ ನಿಮ್ಮ ನೀರಿನ TDS ಲೆವೆಲ್ ಜಾಸ್ತಿ ಇದೆ, ಅದರಿಂದ ನಿಮ್ಮ ಫಿಶಸ್ ಸ್ಕಿನ್ ಸುಟ್ಟೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಐಡಿಯಲ್ ನಿಮ್ಮ ಟ್ಯಾಂಕಿನ ಟೆಂಪ್ರೇಚರ್ 26 ಮತ್ತು 28 ಇರಬೇಕು. ಮತ್ತು ಐಡಿಯಲ್ TDS 80ರಿಂದ ತೊಗೊಂಡು 300 ಇರಬೇಕು. 300ಗಿಂತ ಜಾಸ್ತಿ TDS ಲೆವೆಲ್ ಇದ್ದರೆ ನಿಮ್ಮ ಫಿಶಸ್ ಕಪ್ಪಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಮತ್ತು ಯಾವುದು ವಸ್ತುಗಳಿಲ್ಲ ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ TDS ಲೆವೆಲ್ಲ ಅದಕ್ಕೆಲ್ಲ ತಲೆ ಕಟ್ಸ್ಕೊಬೇಡಿ. 50% ಟ್ಯಾಪ್ ವಾಟರ್, 50% ನೀವು ಕ್ಯಾನ್ ತುಂಬ್ಕೊಂಡ್ಬರ್ತೀರಾ ಫಿಲ್ಟರ್ ವಾಟರ್, ಅದಾಗಬೇಡಿ. ಅದರಿಂದ ನಿಮಗೆ TDS ಲೆವೆಲ್ 80ರಿಂದ 200 ಒಳಗಡೆ ಬರೋದು. ಸೊ ಅದು ಮೇಂಟೈನ್ ಮಾಡ್ಕೊಬೋದು. ಸೊ ವಾರಕ್ಕೊಮ್ಮೆ ನೀವು 2 ರಿಂದ 3 ಟೈಮ್ ನೀವು ನೀರನ್ನು ಚೇಂಜ್ ಮಾಡಬೇಕು. ನಾರ್ಮಲ್ ಅಕ್ವೇರಿಯಮ್ಗೆ ನೀವು 1 ವಾರಕ್ಕೊಮ್ಮೆ ಅಥವಾ ತಿಂಗಳಿಗೆ 2 ಸಲ ಚೇಂಜ್ ಮಾಡ್ತೀರಾ. ಆದರೆ ಫ್ಲೋ ಆನ್ಗೋಸ್ಕರ ಗ್ರೂಮಿಂಗ್ ಮಾಡೋಕ್ಕೋಸ್ಕರ ವಾರಕ್ಕೆ 2 ಅಥವಾ 3 ಸಲ ನೀವು ಕೆಳಗಡೆ ಇರುವ ಗಲೀಜು ತೆಗಿಬೇಕು. ನೀರಿನ ರೆಗ್ಯುಲರ್ ವಾಟರ್ ಚೇಂಜ್ ಮಾಡಬೇಕು. ರೆಗ್ಯುಲರ್ ವಾಟರ್ ಚೇಂಜಸ್ ಯಾವ ಥರ ಮಾಡಬೇಕು ಅಂದರೆ ಡೈರೆಕ್ಟ್ ನಲ್ಲಿನ ಟ್ಯಾಂಕ್ ವಾಟರ್ ಒಳಗಡೆ ಹಾಕಬಾರ್ದು. ಒಂದು ಟ್ಯಾಂಕಲ್ಲಿ, ಒಂದು ಟಬ್ಬಲ್ಲಿ, ಒಂದು ಡ್ರಮ್ಮಲ್ಲಿ ಮೊದಲು ನೀರನ್ನು ಸ್ಟೋರ್ ಮಾಡ್ಕೊಳ್ಳಿ. ಅದರಲ್ಲಿ ಹೀಟರ್ ಹಾಕಿ 28 ಟೆಂಪರೇಚರ್ ಬಿಟ್ಟು ಅಟ್ಲೀಸ್ಟ್ 4 ಗಂಟೆ ರನ್ ಮಾಡಿ. ಅದು ಡಿಕ್ಲೋರಿನ್ ಮಾಡಿ, ಆ್ಯಂಟಿಕ್ಲೋರಿನ್ ಅಥವಾ ಡಿಕ್ಲೋರಿನ್ ಹಾಕ್ಬಿಟ್ಟು ಆಮೇಲೆ ನಿಮ್ಮ ಟ್ಯಾಂಕಲ್ಲಿ ತುಂಬೋದು. ಸೊ ಆ ಥರ ನೀವು ವಾರಕ್ಕೆ 2 ಅಥವಾ 3 ಸಲ ಚೇಂಜ್ ಮಾಡ್ಕೊಬೋದು. ನಮ್ಮ ಹತ್ರ ಟೈಮ್ ಸಿಗೋದಿಲ್ಲ, ನಾವು ಜಾಬ್ ಮಾಡ್ತೀವಿ, ಅಷ್ಟು ಟೈಮ್ ಸಿಗೋದಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೊಮ್ಮೆ ನೀವು ಬೇಕಾದರೆ ಚೇಂಜ್ ಮಾಡ್ಕೊಬೋದು. ಮತ್ತು ಫಿಲ್ಟ್ರಲ್ಲಿ ನೀವು ಸ್ಪಾಂಜ್ ಫಿಲ್ಟರ್ ಯೂಸ್ ಮಾಡಿ, ಅದು ಬೆಸ್ಟು. ಇಲ್ಲ ಅಂದರೆ ಟಾಪ್ ಫಿಲ್ಟ್ರ್ ಕೂಡ ಯೂಸ್ ಮಾಡ್ಬೋದು. ಆದರೆ ಫ್ಲೋ ಲೆವೆಲ್ ಕಮ್ಮಿ ಇರಬೇಕು. ಎಷ್ಟು ಫ್ಲೋ ಲೆವೆಲ್ ಜಾಸ್ತಿ ಆಗುತ್ತೋ ಅಷ್ಟೇ ನಿಮ್ಮ ಫಿಶಸ್ಸು ಸ್ಟ್ರೆಸ್ಸಲ್ಲಿ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಫ್ಲೋ ಲೆವೆಲ್ ಕಮ್ಮಿ ಇರಬೇಕು. ಯಾಕಂದರೆ ಸ್ಪೆಷಲಿ ಫ್ಲೋ ಆನ್ಗೋಸ್ಕರ ಜಾಸ್ತಿ ಫ್ಲೋ ಅವಶ್ಯಕತೆ ಇರೋದಿಲ್ಲ. ಸೊ ನೆಕ್ಸ್ಟ್ ಅಂದರೆ ಹೇಳಬೇಕಂದ್ರೆ ಬ್ಯಾಕ್ಗ್ರೌಂಡ್ ಯಾವ್ದು ಯೂಸ್ ಮಾಡಬೇಕು. ಬ್ಯಾಕ್ಗ್ರೌಂಡಲ್ಲಿ ಬೇಕಾದರೆ ಬ್ಲ್ಯಾಕ್ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬ್ಲೂ ಕಲರ್ ಯೂಸ್ ಮಾಡ್ಬೋದು. ಅದರಿಂದ ಫಿಶಸ್ಸು ಎಫೆಕ್ಟ್ ಬರುತ್ತೆ ಗ್ರೂಮಿಂಗ್ ಮಾಡೋಕ್ಕೋಸ್ಕರ. ಮತ್ತು ಲೈಟಿಂಗ್ ಮತ್ತು ಮಿರರ್ ಎಷ್ಟು ಟೈಮ್ ಯೂಸ್ ಮಾಡಬೇಕು. ಲೈಟಿಂಗ್ 2 ರಿಂದ 6 ಗಂಟೆಯಿಂದ 8 ಗಂಟೆ ಯೂಸ್ ಮಾಡ್ಬೋದು. ಬ್ಲೂ ಕಲರ್ ಅವಾಯ್ಡ್ ಮಾಡಿ ವೈಟ್ ಕಲರ್ ಅಥವಾ ಪಿಂಕ್ ಕಲರನ್ನು ನಿಮ್ಮ ಫ್ಲೋ ಆನ್ಗೆ ಯೂಸ್ ಮಾಡ್ಬೋದು. ಮತ್ತು ಮಿರರಿಂಗ್ ಡೈಲಿ 10 ಅಥವಾ 15 ಮಿನಿಟ್ಸ್ ನೀರಿನ ಒಳಗಡೆ ಬೇಕಾದ್ರೆ ಹಾಕ್ಬೋದು, ನೀರಿನ ಆಚೆ ಕಡೆ ಬೇಕಾದ್ರೆ ತೋರಿಸಿ ನೀವು ಈ ಥರ ನಿಮ್ಮ ಫಿಶಸ್ನ ಗ್ರೂಮ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರೋದು 50% ನಿಮ್ಮ ಫಿಶಸ್ನ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡೋದು ಫುಡ್. ಎಷ್ಟು ಒಳ್ಳೆ ಫುಡ್ ಕೊಡ್ತೀರಾ ಅಷ್ಟೇ ನಿಮ್ಮ ಫಿಶಸ್ಸು ಕೂಡ ಒಳ್ಳೆಯಾಗಿ ಬೆಳೆಯುತ್ತೆ. ಸೊ ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಫುಡ್ ಫೀಡ್ ಮಾಡಿ. 70% ನಿಮ್ಮ ಫಿಶಸ್ನ ಡಯಟು ಪೆಲೆಟ್ಸ್ ಮಾಡಿ. ಮತ್ತು 30% ನೀವು ಡಯಟ್ಸು ಮೀಲ್ ವಾಮ್ ಕೆಲವೊಮ್ಮೆ ಕೊಡ್ಬೋದು, ಮೀಲ್ ವಾಮ್, ಬ್ಲಡ್ ವಾಮ್ಸ್ ಕೊಡ್ಬೋದು, ಕ್ರಿಲ್ ಕೊಡ್ಬೋದು. ಈ ಚಿಕನ್ನ ಅವಾಯ್ಡ್ ಮಾಡಿ, ಚಿಕನ್ ಕೊಡೋಕೆ ಹೋಗ್ಬೇಡಿ. ಯಾಕಂದರೆ ಜಾಸ್ತಿ ನೀವು ಲೈಫ್ ಫೀಡ್ ಕೊಡ್ತಾ ಇದ್ದರೆ ಹೊಟ್ಟೆ ಒಳಗಡೆ ವಾಮ್ಸ್ ಆಗಿಬಿಡುತ್ತೆ, ಕೀಟಾಣುಗಳು ಆಗಿಬಿಡುತ್ತೆ. ಅದನ್ನು ನಿಮ್ಮ ಫಿಶಸ್ಸು ಬೆಳೆಯೋದಿಲ್ಲ. ಎಷ್ಟು ಒಳ್ಳೆ ಫುಡ್ ಕೊಡ್ತಾ ಇದ್ರೂ ಅದೆಲ್ಲ ಹೊಟ್ಟೆಯಲ್ಲೇ ಇರುವ ವಾಮ್ಸ್ಗಳು ತಿಂದಾಗ್ತವೆ. ಸೊ ಫಿಶಸ್ನ ಅದು ಹೆಲ್ತ್ ಏನು ಬೆನಿಫಿಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು 70% ಪೆಲೆಟ್ಸ್ ಕೊಡಿ. ಪೆಲೆಟ್ಸಲ್ಲಿ ಬ್ಲಡ್ ವಾಮ್ಸ್ ಸ್ಟಿಕ್ ಕೊಡ್ಬೋದು, ಇಲ್ಲಾಂದರೆ ಪರ್ಲ್ ಪೆಲೆಟ್ಸ್ ಈಗ ಬಹಳಷ್ಟು ಒಳ್ಳೆ ಕಂಪ್ನಿ ನಡೀತಾ ಇದೆ. ನಿಮ್ಮ ಫಿಶಸ್ನ 100% ಗ್ಯಾರಂಟಿ ಕೊಡುತ್ತೆ. ಹಾರ್ಮೋನ್ ಫ್ರೀ ಫುಡ್ಡು ಪರ್ಲ್ ಪೆಲೆಟ್ಸಿಂದು ನಿಮಗೆ 399 ರೂಪೀಸ್ ಮಾತ್ರ ಸಿಗುತ್ತೆ. ಸೊ ಅದು ತೊಗೊಂಡೋಗ್ಬೋದು. ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಮೀಶೋದಲ್ಲಿ, ಬೇಕಾದರೆ ವೆಬ್ಸೈಟು ಕೂಡ ಇದೆ, pearlpellets.com, www.pearlpellets.com ಅಂತ ವೆಬ್ಸೈಟ್ ಇದೆ. ಅಲ್ಲೂ ಕೂಡ ಬೇಕಾದರೆ ಆರ್ಡರ್ ಮಾಡ್ಬೋದು. ಇಲ್ಲಾಂದರೆ ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ಅದರಿಂದ ಕೂಡ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಬೋದು. ಬರೀ 400 ರೂಪಾಯಿಗೆ ಸಿಗುತ್ತೆ. ಇದರಿಂದ ನಿಮ್ಮ ಡೈಲಿ 3 ಟೈಮ್ ಫೀಡ್ ಮಾಡಬೇಕು. 4 ಕಾಳು 1 ಟೈಮ್ ಕೊಡಬೇಕು. 3 ಟೈಮ್ ಫೀಡ್ ಮಾಡಿದರೆ ನಿಮ್ಮ ಫಿಶಸ್ಸು ಚೆನ್ನಾಗಿ ಬೆಳೆಯುತ್ತೆ, ಹೆಡ್ಡು ಕೂಡ ಬರುತ್ತೆ.
ಸೊ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡ್ರೆ ನಿಮ್ಮ ಫ್ಲೋವಾನ್ ಗ್ರೂಮ್ ಆಗುತ್ತೆ, ನಿಮ್ಮ ಫ್ಲೋವನ್ನು ಕೂಡ ಹೆಡ್ ಚೆನ್ನಾಗಿ ಬರುತ್ತೆ, ಗ್ರೂಮಿಂಗ್ ಕೂಡ ಒಳ್ಳೆ ಮಾಡ್ಬೋದು. ಸೊ ಈ ಟಿಪ್ಸನ್ನು ಫಾಲೋ ಮಾಡ್ಕೊಡಿ. ಏನಾದರೂ ಇನ್ನೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನಾವು ರಿಪ್ಲೈ ಮಾಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಭಾಳಷ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಫಿಶಸ್ ಬಗ್ಗೆ, ಪೆಟ್ಸ್ ಬಗ್ಗೆ. ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿನ ತನಕ ನಮಸ್ತೆ, ಗುಡ್ ಬೈ.